ನಿಮಗಿದು ಗೊತ್ತೇ? ಗಾಂಧೀಜಿಯವರನ್ನು ಸಾಯಿಸಿದ ಹೊಣೆಗಾರಿಕೆ ನಾಥೂರಾಮ್ ಗೋಡ್ಸೆಗೆ ಎಷ್ಟು ಸಲ್ಲುತ್ತೋ ಅದರ 4ರಷ್ಟು ಹೊಣೆಗಾರಿಕೆ ಅಂದಿನ ಸರ್ಕಾರಕ್ಕೂ ಸಲ್ಲುತ್ತೆ. 1948 ಜನವರಿ 30ರಂದು ನಾಥೂರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಪಾಯಿಂಟ್ ಬ್ಲ್ಯಾಂಕ್ ರೇಂಜಿನಲ್ಲಿ ಗುಂಡಿಟ್ಟು ಕೊಂದಾಗ ಅವರದೇ ಹೊಣೆಗಾರಿಕೆ ಎಂದು ಅವರನ್ನು ಹಿಡಿದು ಗಲ್ಲಿಗೇರಿಸಲಾಯಿತು. ಆದರೆ ಅದಕ್ಕೂ ಮುಂಚಿತವಾಗಿ ಗಾಂಧೀಜಿಯವರ ಮೇಲೆ 4 ಬಾರಿ ಹತ್ಯಾ ಪ್ರಯತ್ನಗಳು ನಡೆದಿದ್ದವು. 1934ರಲ್ಲಿ ಗಾಂಧೀಜಿಯವರು ಪುಣೆಯ ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಭಾಗವಹಿಸಲು ಹೊರಟಾಗ ನಾಥೂರಾಮ್ ಗೋಡ್ಸೆ ಅವರ ಕಾರಿನ ಮೇಲೆ ಬಾಂಬ್ ಎಸೆದ. ಆದರೆ ಅದು ಗುರಿ ತಪ್ಪಿತು. 1944ರಲ್ಲಿ ಪುಣೆಯ ಪ್ರಾರ್ಥನಾ ಸಭೆಯೊಂದರಲ್ಲಿ ಗಾಂಧೀಜಿಯವರು ಮಾತನಾಡುತ್ತಿದ್ದಾಗ ನಾಥೂರಾಮ್ ಗೋಡ್ಸೆ ಅವರು ಹಿರಿದ ಕತ್ತೆಯನ್ನು ಹಿಡಿದು ಗಾಂಧೀಜಿಯವರ ಕಡೆ ನುಗ್ಗುತ್ತಾರೆ. ಆ ಪ್ರಯತ್ನವೂ ವಿಫಲವಾಗುತ್ತೆ. 1947ರಲ್ಲಿ ಗಾಂಧೀಜಿಯವರು ಪ್ರಯಾಣ ಮಾಡುತ್ತಿದ್ದ ರೈಲನ್ನು ಅಪಘಾತಕ್ಕೀಡು ಮಾಡಲು ರೈಲು ಹಳಿಯನ್ನು ಕಿತ್ತು ಪ್ರಯತ್ನ ಮಾಡ್ತಾರೆ ನಾಥೂರಾಮ್ ಗೋಡ್ಸೆ. ಆ ಪ್ರಯತ್ನವೂ ವಿಫಲವಾಯಿತು. 1948 ದೆಹಲಿಯ ಬಿರ್ಲಾ ಪ್ರಾರ್ಥನಾ ಮಂದಿರದಲ್ಲಿ ಗಾಂಧೀಜಿಯವರು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾಗ ಮದನ್ ಲಾಲ್ ಪಹವಾ ಬಾಂಬನ್ನು ಎಸೆತಾರೆ. ಆ ಪ್ರಯತ್ನದಲ್ಲಿ ಗಾಂಧೀಜಿಯವರು ಪಾರಾಗ್ತಾರೆ. ಕೊನೆಗೆ ನಾಥೂರಾಮ್ ಗೋಡ್ಸೆ ಅವರ ಪ್ರಯತ್ನ ಸಫಲವಾಗಿದ್ದು ಜನವರಿ 30, 1948ರಂದು. ಈಗ ನನ್ನ ಪ್ರಶ್ನೆ, ಗಾಂಧೀಜಿಯವರ ಮೇಲೆ 4 ಬಾರಿ ಹತ್ಯಾ ಪ್ರಯತ್ನಗಳು ನಡೆದಿದ್ದರೂ ಆಗಿನ ಸರ್ಕಾರ ಗಾಂಧೀಜಿಯವರಿಗೆ ಯಾಕೆ ಭದ್ರತೆಯನ್ನು ಒದಗಿಸಲಿಲ್ಲ? ಅಷ್ಟು ಬಾರಿ ನಾಥೂರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನು ಸಾಯಿಸುವ ಪ್ರಯತ್ನ ಮಾಡಿದಾಗಲೂ ನಾಥೂರಾಮ್ ಗೋಡ್ಸೆಯನ್ನು ಅಂದಿನ ಸರ್ಕಾರ ಯಾಕೆ ಮುಂಚಿತವಾಗಿ ಬಂಧಿಸಲಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಾವೇ ಹುಡುಕಿ ಎಂದು ಹೇಳ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.